ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಲ್ಲ? ವೀಕೆಂಡ್ ಚಿಲ್ ಮಾಡೋದಕ್ಕೆ ಜಾಗ ಯಾವುದು? ಸಖತ್ತಾಗಿರೋ ಜಾಗ ಬೇಕು, ಒಳ್ಳೆ ಫುಡ್ ಬೇಕು, ಯಂಗ್ಸ್ಟರ್ಸ್ ಜೊತೆ ಮಜಾ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಿರ್ತೀರಲ್ಲ. ತುಂಬ ಸತಿ ಹೋಗಿದ್ದೆ ಪ್ಲೇಸ್ಗೆ ಹೋಗೋಕ್ಕೆ ಬೇಜಾರು ಆಗುತ್ತೆ. ಬಟ್ ನಾನು ನಿಮ್ಗೊಂದು ಹೊಸ ಜಾಗನ ಸರ್ಚ್ ಮಾಡಿದ್ದೀನಿ. JP ನಗರಲ್ಲಿ ಲೊಕೇಟ್ ಆಗುವಂಥ ಆಂಬಿಡೋ ರೆಸ್ಟೋರೆಂಟ್ ಆ್ಯಂಡ್ ಕಾಕ್ಟೇಲ್ ಬಾರ್. ಸಕ್ಕತ್ತಾಗಿರೋ ಜಾಗ, ರೀಸೆಂಟಾಗಿ ಓಪನ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಫುಡ್ಡು, ಕಾಕ್ಟೇಲ್ಸು ಮಾಕ್ಟೇಲ್ಸು ಅಂತೂ ಸಕ್ಕತ್ತಾಗಿರುತ್ತೆ. ಸೊ ಬನ್ನಿ, ನಿಮ್ಗೆ ಇವತ್ತಿದ್ರ ಟೂರ್ ಮಾಡಿಸ್ಬಿಡ್ತೀವಿ. ನೀವಿವತ್ತು ಈ ಜಾಗನ ನೋಡ್ತೀರಾ ಅಲ್ವಾ? ಇಲ್ಲಿನ ಆ್ಯಂಬಿಯನ್ಸ್ ಹೆಂಗಿದೆ, ಮತ್ತು ಇಲ್ಲೇನೆಲ್ಲ ಫುಡ್ ಸಿಕ್ಕತ್ತೆ, ಮತ್ತು ಎಷ್ಟೆಲ್ಲ ಟೇಸ್ಟಿಯಾಗಿರತ್ತೆ, ಆ್ಯಂಡ್ ಯಾರೆಲ್ಲ ಬರ್ತಾರೆ, ಪ್ರತಿಯೊಂದು ವಿಷಯನೂ ನಾನು ನಿಮಗೆ ಈ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು, ನನ್ನ ಜೊತೆನೇ ಇರಬೇಕು. ಇಡೀ ಎಪಿಸೋಡು ಪೈಸಾ ವಸೂಲ್ ಅಂತಾರಲ್ಲ, ಹಾಗೆ ನೀವು ಇಲ್ಲಿಗೆ ಎಷ್ಟೊತ್ತಿಗೆ ಬರ್ತೀನೋ ಅಂತ ಅನ್ನಿಸ್ಬೇಕು, ಅಷ್ಟು ಇಷ್ಟಪಡ್ತೀರಾ. ಆ್ಯಂಡ್ ಕಾಫಿ ಲವರ್ಸ್ಗೆ ಕೂಡ ಬಾರಲ್ಲಿ ಕಾಫಿ ಇರುತ್ತಾ ಅಂತ ಯೋಚನೆ ಮಾಡ್ತಾರೆ ಕೆಲವರು, ನನ್ನಂಥವ್ರು. ಸೊ ಹಾಗಾಗಿ ನನ್ನಂಥವ್ರಿಗೆ ಅಂತಲೇ ಇಲ್ಲಿ ಕಾಫಿ ಕೂಡ ಸಿಗತ್ತೆ, ಅದರಲ್ಲೂ ವೆರೈಟಿ ಆಗಿರೋ ಕಾಫಿಗಳು ಸಿಕ್ಕತ್ತೆ. ಆ್ಯಂಡ್ ಒಂದು ಸತಿ ಈ ರೆಸ್ಟೋರೆಂಟ್ನ ಸುತ್ತಾಡ್ಕೊಂಡು ಬರೋಣ. ಆಮೇಲೆ ಈ ರೆಸ್ಟೋರೆಂಟ್ ಬಗ್ಗೆ ಡೀಟೇಲ್ಸ್ನ ನಾನು ನಿಮಗೆ, ಇಲ್ಲಿ ಯಾರಿದ್ದಾರೆ, ಯಾರು ತುಂಬ ಸೂಟಬಲ್ ಪರ್ಸನ್, ಅವ್ರನ್ನ ನೋಡಿ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಫಾಲೋ ಮೀ. ಇಲ್ಲೊಂದು ಲೇಡೀಸ್ ಗ್ಯಾಂಗ್ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರೇನೋ ಸಖತ್ ಮಜಾ ಮಾಡ್ತಾ ಇದ್ದಾರೆ. ಈ ರೆಸ್ಟೋರೆಂಟ್ ಬಗ್ಗೆನೂ ಒಂದಷ್ಟು ಕೇಳಿ ತಿಳ್ಕೊಳ್ಳೋಣ. ಹಾಯ್, ಹೇಗಿದ್ದೀರಿ? ಎಲ್ಲ ಸಖತ್ ಮಜಾ ಮಾಡ್ತಿದ್ದೀರಲ್ಲ? ವೆರಿ ನೈಸ್. ಶಾಲ್ ಐ ಜಾಯಿನ್? ಹೇಗಿದೆ ರೆಸ್ಟೋರೆಂಟ್? It's good. We've just had the starters. ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಿರೋದು? ನಂದು ಫಸ್ಟ್ ಟೈಮ್. ಯಾರು ಇಲ್ಲಿ ಜಾಸ್ತಿ ಬಂದಿರೋದು? Second time is second. First was my anniversary. ಓಕೆ. So this is second time. So we are having a ladies get together and a small kitty party. ಅವ್ರಿಗೆ ಖುಷಿ ಆಗ್ಬಿಟ್ಟಿದೆ, ಸೊ ಹಂಗಾಗಿ ಅದು ಮಿಸ್ ಮ್ಯಾಚ್ ಆಯ್ತು. ಅಡ್ಜಸ್ಟ್ ಮಾಡ್ಕೋತೀವಿ, ನೋ ಇಶ್ಯೂಸ್. My first time here. I've never been here before. I think most of us first time. Yeah. Oh, we have just come here to hang out after work. So yeah. super. Working ladies. Doctors. You know doctors. Oh All specialists. Yes. All at Apollo ನೀವ್ ಯಾವ Hospital. I am a blood and blood cancer specialist at Apollo. ಅಪೋಲೋ? Yes. ನೀವು? We are all from Apollo. And she's Yeah, I'm a cardiologist from Apollo. ಓಕೆ, ನೆಕ್ಸ್ಟ್. I'm a gynecologist from Apollo. ನೆಕ್ಸ್ಟ್. I'm a transplant anesthetist from Apollo. ಸೂಪರ್. I'm a breast oncologist from Apollo. I'm an eye surgeon from Apollo. ಓ ಮೈ ಗಾಡ್, ಏನ್ ಗೊತ್ತಾ, ನೀವು ನರ್ಸಿಂಗ್ ಹೋಮ್ನೇ ಮೀಟ್ ಮಾಡ್ದಂಗೆ ಆಯ್ತಿಲ್ಲಿ. ಇಡೀ ಏನೋ ನಮ್ಗೆ ಯಾವ್ಯಾವುದು ನೆಸೆಸರಿ ಇದೆ, ಯಾರ್ಯಾರಿಗೆ ತುಂಬ ಬೇಕಾಗಿರೋ ಜನಗಳಿಲ್ಲಿದ್ದಾರೆ, ನಮಗೆ ತುಂಬ, ನಮ್ಮ ಜನಗಳಿಗೆ ತುಂಬ ನೀಡಿದೆ ನಿಮ್ಮದು. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಸಿಕ್ಕಿದ್ದು ಒಂಥರ ಖುಷಿ ಆಯಿತು. ಆ್ಯಂಡ್ ಚಿಲ್ಔಟ್ ಮಾಡ್ತಾ ಇದ್ದೀರಾ ಎಲ್ಲರೂ, ಆರಾಮಾಗಿ ಖುಷಿಯಾಗಿ ಚಿಲ್ಔಟ್ ಮಾಡಿ. ಆ್ಯಂಡ್ ಈ ರೆಸ್ಟೋರೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಯಾರು ಹೇಳ್ತೀರಾ? Very nice. ಸೆಕೆಂಡ್ ಟೈಮ್ ಬಂದಿರೋದು ಅವರು ಅಂತ ಅವ್ರು ನೋಡ್ತಿದ್ದಾರಲ್ಲ. Passed on the buck to the person who was actually being. She decided this venue. So you can ask her. So very nice ambience, very good food, all the good company, and a really nice place to hang around for, with friends in the evening and all that. ವೆರಿ ನೈಸ್. So We're all- you tell us, what is the USP of this place? Why should we come this I compared want to your review. but without having anything, how would somebody want to come here compared to something else around? ನನಗೆ ಇಲ್ಲಿಂದ ಆಂಬಿಯನ್ಸ್ ಇಷ್ಟ ಆಯಿತು, ಫುಡ್ ಇಷ್ಟ ಆಯಿತು. ಈಗಷ್ಟೇ ನಾನು ಫುಡ್ ಟೇಸ್ಟ್ ಮಾಡಿದೆ.
ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿಂದು ಏನು ಹಾಸ್ಪಿಟಾಲಿಟಿ ಇದೆಯಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಾಕ್ಟೇಲ್ಸು ಮಾಕ್ಟೇಲ್ಸು ಇಷ್ಟಪಡೋರ್ಗಂತೂ ಅದ್ಭುತ. ನಾನು ಮಾಕ್ಟೇಲ್ ಪ್ರಿಯಳು, ಸೊ ಹಾಗಾಗಿ ನಾನು ಫ್ರೂಟ್ ಪಂಚ್ ತೊಗೊಂಡೆ, ಸಕ್ಕತ್ತಾಗಿತ್ತು. ಸೊ ಹೀಗೆ ಒಂದಷ್ಟು ವಿಷಯಕ್ಕೆ ನಂಗೆ ಈ ಜಾಗ ತುಂಬ ಇಷ್ಟ. ಸೊ ನೀವೆಲ್ಲ ಡಾಕ್ಟರ್ಸ್ ಒಟ್ಟಿಗೆ ಸಿಕ್ಕಿದ್ದು ಒಂಥರ ಖುಷಿ ಆಗ್ತಿದೆ ನನಗೆ. ಎನಿವೇಸ್, ನನ್ನ ಹೆಸರು ಪಾಂಚಾಲಿ, ನಿಮ್ಮ ಹೆಸರು? Panchali. That's why she has her hair open. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆರಾಮಾಗಿ ಮಜ್ಜಾ ಮಾಡಿ. Thank you very much. ಎಲ್ಲರೂ ಪಾಪ ಬೆಳಗಿನ ಸಂಜೆವರೆಗೂ ಈ ಕೆಲಸದಲ್ಲೇ ಬ್ಯುಸಿ ಇರ್ತೀರಲ್ಲ, ಈಗ ನಿಮ್ದೇ ಟೈಮ್. Yes. ಎಂಜಾಯ್. ಥ್ಯಾಂಕ್ ಯು. ಬಾಯ್. Everybody come to this place and enjoy. Come with your friends. Only with girlfriends. Yeah, come with your That's for girls. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ಇಟ್ಸ್ ಓಕೆ. ಎನಿವೇಸ್, ಸಖತ್ ಫನ್ನಿ ಆಗಿತ್ತು. ಬಟ್ ನೀವೆಲ್ಲರೂ ಸಿಕ್ಕಿದ್ ಖುಷಿ ಆಯ್ತು. ಎಲ್ಲರೂ ಸೇರ್ಕೊಂಡು ಹಿಂಗೆ ಮಜಾ ಮಾಡ್ತಾ ಇರಿ, ಅವಾಗವಾಗೆ ಬರ್ತಾ ಇರಿ. ಓಕೆನಾ? Thank you, Panchali. ಸಾಲಿ ಅಂದ್ರೆ ಮತ್ತೆ ಸಿಗುವ. ಹಲೋ, ಒಂದ್ ವಿಷಯ ನಾನು ಹೇಳಲೇ ಇಲ್ಲ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕಲ್ಲ ನೀವೆಲ್ಲ. ಪಾಂಚಲಿ ಆಂಕರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಒಂದ್ಸತಿ ಹೇಳ್ಬಿಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ. ಎಲ್ಲರೂ ಒಟ್ಟಿಗೆ ಹೇಳಿ. Kindly subscribe to Panchali. Panchali Anchor YouTube channel. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೋಡಿದ್ರಿ ಅಲ್ಲ, ಎಲ್ಲರೂ ಸಕ್ಕತ್ತಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ವರ್ಕ್ ಪ್ರೆಷರ್ ಏನೇ ಇದ್ರು ಅದೆಲ್ಲ ರಿಲ್ಯಾಕ್ಸ್ ಆಗಬೇಕು ಅಂತಂದರೆ ಇಲ್ಲಿಗೆ ಬರಬೇಕು. ಸೊ ಇವ್ರು ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ. ಈ ರೆಸ್ಟೋರೆಂಟ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಇಲ್ಲಿ ಅವಿನಾಶ್ ಅಂತ ಇದ್ದಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ದಿಸ್ ಇಸ್ ಫಾರ್ ಮೀ. ಬನ್ನಿ, ಈಗ ಅವಿನಾಶ್ ಅವ್ರನ್ನ ಮೀಟ್ ಮಾಡೋಣ. ಅವರು ಈ ರೆಸ್ಟೋರೆಂಟ್ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ಜಾಯ್ನ್ ಆಗೋಣ ಅವ್ರನ್ನ. ಬನ್ನಿ. ರೆಸ್ಟೋರೆಂಟ್, ಕಾಕ್ಟೇಲ್ ಬಾರ್. ಕೋರ್ಸ್ ಈಗ ಈ ರೆಸ್ಟೋರೆಂಟ್ ಬಗ್ಗೆ ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ನಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ. ಫುಡ್ಡು, ಬಾರು, ಇಲ್ಲೆಲ್ಲ ಏನು ಈ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಏನು, ಯಾವಾಗಿಂದ ಇಷ್ಟೊಂದು ಫೇಮಸ್ ಆಗಿದೆ. JP ನಗರಲ್ಲಿ ಲೊಕೇಟ್ ಆಗುವಂತಹ ಈ ರೆಸ್ಟೋರೆಂಟ್ ತುಂಬ ಜನಕ್ಕೆ ಇಷ್ಟ ಆಗಿರುವಂಥ ಪ್ಲೇಸ್. ಸೊ ಈಗ ಇದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಅವಿನಾಶ್ ಅವ್ರನ್ನ ಜಾಯ್ನ್ ಆಗೋಣ ಅಂತ. ಅವ್ರಿಗೆ ನಮ್ಮ ಜೊತೆ ಇದ್ದಾರೆ. ಹಾಯ್ ಅವಿನಾಶ್. ಹಾಯ್ ಮ್ಯಾಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ನೀವು? ಹೇಗೆ ನಾನು ಸೂಪರ್. ಹೇಗೆ ನಡೀತಿದೆ? ಯಾ ಮ್ಯಾಮ್, ಎಲ್ಲ ಚೆನ್ನಾಗಿ ಚೆನ್ನಾಗಿ ನಡೀತಿದೆ. ಲೈಕ್ ಈ ರೆಸ್ಟೋರೆಂಟಲ್ಲಿ ಏನೆಲ್ಲ ಫೇಮಸ್ಸು, ಯಾವಾಗಿಂದ ಶುರುವಾಯಿತು ಇದು? ಈ ರೆಸ್ಟೋರೆಂಟ್ ಓಪನ್ ಆಗಿ ಆಲ್ಮೋಸ್ಟ್ 2 years ಆಗ್ತಿದೆ. ಇವಾಗ ರೀಸೆಂಟಾಗಿ ನಾವು ಲಿಕರ್ ಲಾಂಚ್ ಮಾಡಿದ್ವಿ, ಬೆಸ್ಟ್ ಕಾಕ್ಟೇಲ್ಸ್ ಲಾಂಚ್ ಮಾಡಿದ್ದೀವಿ. ಒಳ್ಳೆ ಮೂವ್ಮೆಂಟ್ ಇದೆ ಕಾಕ್ಟೇಲ್ಸ್ ಬಗ್ಗೆ ಎಲ್ಲ. ಕಾಕ್ಟೇಲ್ಸ್ ಟ್ರೈ ಮಾಡ್ಬೋದು. ಮತ್ತು ಫುಡ್ ನಮ್ಮ ಹತ್ರ ಗ್ಲೋಬಲ್ ಕುಸಿನ್ ಇದೆ. ಸೊ ಎಲ್ಲ ದೇಶದ ಫುಡ್ಡು ನಮ್ಮ ಹತ್ರ ಒಂದೇ ಜಾಗದಲ್ಲಿ ಸಿಗುತ್ತೆ. ಸೊ ಆಲ್ ದ ಫುಡ್ಸ್ ಆರ್ ಮೂವಿಂಗ್ ವೆರಿ ಫಾಸ್ಟ್ ಆ್ಯಂಡ್ ಗುಡ್. ಆ್ಯಂಡ್ ಫುಡ್ ಕಲರ್ ಏನು ಯೂಸ್ ಮಾಡಲ್ಲ, ಅಜ್ನಮೋಟೊ ಏನು ಯೂಸ್ ಮಾಡಲ್ಲ. ಟೇಸ್ಟಿಗೋಸ್ಕರ ಬಂದೇ ಬರ್ತಾರೆ. ಖುಷಿ ಅಂತೂ ಟೇಸ್ಟ್ ಅಂತೂ ಮಿಸ್ಸೇ ಆಗಲ್ಲ ಇಲ್ಲಿ ಬಂದು. ತುಂಬ ಫಾಸ್ಟ್ ಮೂವಿಂಗ್ ಅನ್ನೋ ಫುಡ್ಡು ಅಥವಾ ಮಾಕ್ಟೇಲು, ಕಾಕ್ಟೇಲು, ಕಾಫಿ ಐಟಮ್ಸಲ್ಲಿ ಯಾವುದು ತುಂಬ ಫಾಸ್ಟ್ ಮೂವಿಂಗ್ ಇರೋದು? ಫಸ್ಟ್ ಮೂವಿಂಗ್ ಅಂದರೆ ನಮ್ಮ ಹತ್ರ ಪ್ಲಮ್ ಚಿಲ್ಲಿ ವಾಟರ್ ಚೆಸ್ಟ್ನಟ್ ಇದೆ. ವೀಕೆಂಡ್ ಸ್ಪೆಷಲ್ ಜಾಕ್ ಫ್ರೂಟ್ ಬಿರಿಯಾನಿ ಇದೆ, ಅದಂತೂ ತುಂಬ ಫಾಸ್ಟು. ವೀಕೆಂಡ್ ಸ್ಪೆಷಲ್ ಅಂದರೆ ಟಕ್ಕಂತ ಖಾಲಿ ಆಗಿಬಿಡುತ್ತೆ ಒಂದೇ ದಿವಸದಲ್ಲಿ ಜಾಕ್ ಫ್ರೂಟ್ ಬಿರಿಯಾನಿ ಅಂತೂ, ಅದು ಫೇಮಸ್ಸು. ಈಗ ಅಪಾರ್ಟ್ ಫ್ರಮ್ ದಟ್ ಅಂದರೆ ನಿಮಗೆ ಕಾಂಟಿನೆಂಟಲ್ಲು ಮತ್ತು ತಂದೂರ್ ಐಟಮ್ಸ್ ಎಲ್ಲ ಫಾಸ್ಟ್ ಮೂವ್ಮೆಂಟ್ಸ್ ಇದೆ. ಓಕೆ. ಬಾರ್ ಮೆನುನಲ್ಲಿ? ಬಾರ್ ಮೆನುನಲ್ಲಿ ನಮ್ಮ ಹತ್ರ ಸ್ಪೆಷಲ್ ಕಾಕ್ಟೇಲ್ಸ್ ಇದೆ, ಸಿಗ್ನೇಚರ್ ಕಾಕ್ಟೇಲ್ಸ್ ಇದೆ. ಯೂನಿಕ್ ಕಾಕ್ಟೇಲ್ಸ್ ನಿಮ್ಗೆ ಬೇರೆ ಜಾಗದಲ್ಲಿ ಸಿಗೋದಿಲ್ಲ. ಫೇವಸ್ಸು ಹೊಸ ಇದರಲ್ಲಿ ಕ್ರಿಯೇಟಿವಿಟಿಯಾಗಿ ಮಾಡಿದ್ದೀವಿ, ನಿಮ್ಗೆ ಸಿಗುತ್ತೆ ಅದರಲ್ಲಿ. ಸೊ ಈ ರೆಸ್ಟೋರೆಂಟ್ ಈಗ 2 ವರ್ಷ ಆಯಿತು ಶುರುವಾಗಿ ಅಂತ ಹೇಳಿದ್ರಿ. ಯಾರ್ಯಾರು ತುಂಬ ಮೇಜರ್ ಆಗಿ ನಾವು ನೋಟಿಸ್ ಮಾಡುವಂಥ ಪರ್ಸನ್ಸ್ ಯಾರ್ಯಾರು ಬಂದಿದ್ದಾರೆ? ತುಂಬ ಸೆಲೆಬ್ರಿಟೀಸ್ ಬಂದಿದ್ದಾರೆ. ನಾವು ಲೈಕ್ ಅಷ್ಟು ಹೆಸರು ಗೊತ್ತಾಗ್ತಾ ಇಲ್ಲ. ಓಕೆ. ಸುಮಾರು ಜನ JP ಸುಮಾರು ನಗರ ಜನ ಅಂತ ಸುತ್ತಮುತ್ತ ಇರೋರು ಬಂದಿದ್ದಾರೆ. ಇಲ್ಲಿ ಬರ್ತಾರೆ, ವಿಸಿಟ್ ಮಾಡ್ತಾರೆ.
ಹಾಗಾದರೆ ನಿಮ್ಮ ಸಿಗ್ನೇಚರ್ ಫುಡ್ ಯಾವುದು? ಸಿಗ್ನೇಚರ್ ಫುಡ್ ಅದೇ ಜಾಕ್ ಫ್ರೂಟ್ ಜಾಕ್ ಫ್ರೂಟ್, ಅದೇ ಸಿಗ್ನೇಚರ್ ಫುಡ್, ಅದೇ ಫಾಸ್ಟ್ ಮೂವಿಂಗ್ ಫುಡ್. ಫಾಸ್ಟ್ ಮೂವಿಂಗು, ವೀಕೆಂಡ್ ಸ್ಪೆಷಲ್ಲು. ಲೈಕ್ ಅಪಾರ್ಟ್ ಫ್ರಮ್ ದಟ್ ಅದರ್ ಫುಡ್ಸ್ನು ಮೂವ್ ಆಗುತ್ತೆ. ಓಕೆ. ಸೊ ಮೇಜರ್ ಆಗಿ ಇದು ಮೂವ್ ಆಗುತ್ತೆ ಅಷ್ಟೇ. ಆಂಬಿಡೋ ಲೊಕೇಟ್ ಆಗೋ ಅಡ್ರೆಸ್ನ ಒಂದ್ಸತಿ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ನಮ್ಮ ಆಂಬಿಡೋ ಬಂದು JP ನಗರ್ 3rd ಫೇಸಲ್ಲಿ ಲೊಕೇಟ್ ಆಗಿದೆ, ನಿಯರ್ ಮಿನಿ ಫಾರೆಸ್ಟ್ ಅಂತ. ಇಲ್ಲಿ ಬಂದರೆ ನಿಮಗೆ ಎಲ್ಲ ಟೈಪ್ ಆಫ್ ಫುಡ್, ಎಲ್ಲ ಗ್ಲೋಬಲ್ ಕ್ಯೂಸಿನ್ ನಿಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ. ಸೊ ನೋಡಿದ್ರಿ ಅಲ್ಲ, JP ನಗರ ಸುತ್ತಮುತ್ತ ಬಂದರೆ 3rd ಫೇಸಲ್ಲಿ ಲೊಕೇಟ್ ಆಗುವಂತಹ ಆಂಬಿಡೋ ರೆಸ್ಟೋರೆಂಟ್ ಆ್ಯಂಡ್ ಕಾಕ್ಟೇಲ್ ಬಾರ್ಗೆ ಬಂದು ವಿಸಿಟ್ ಮಾಡಿ. ಎಲ್ಲ ದೇಶದ ಫುಡ್ನು ಒಂದೇ ಜಾಗದಲ್ಲಿ ನೀವು ಟೇಸ್ಟ್ ಮಾಡ್ಬೋದು. ಆ್ಯಂಡ್ ಇವರ ಸಿಗ್ನೇಚರ್ ಫುಡ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ನನಗೂ ಸಖತ್ ಇಷ್ಟ ಆಗಿದೆ. ವೀಕೆಂಡಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ, ಯಾಕಂದರೆ ರೆಗ್ಯುಲರಾಗಿ ಅದು ನಿಮಗೆ ಸಿಗೋದು ಡೌಟು. ಬಟ್ ವೀಕೆಂಡಲ್ಲಂತೂ ಕಂಪಲ್ಸರಿ ಸಿಗುತ್ತೆ. ರಾ ಜಾಕ್ ಫ್ರೂಟಲ್ಲಿ ಮಾಡಿದಂತಹ ಬಿರಿಯಾನಿ, ರೈಟ್? ಜಾಕ್ ಫ್ರೂಟ್ ಬಿರಿಯಾನಿ, ಎಸ್, ಅದು ತುಂಬ ಸಿಗ್ನೇಚರ್ ಫುಡ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗುವಂಥ ಫಾಸ್ಟ್ ಮೂವಿಂಗ್ ಫುಡ್ ಇದು. ಸೊ ಇಲ್ಲಿ ಬಂದು ನೀವು ಎಂಜಾಯ್ ಮಾಡಿ. ಆ್ಯಂಡ್ ರೀಸೆಂಟಾಗಿ ಅವರು ಬಾರ್ನ ಓಪನ್ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮಗೆ ಕೇಳಿಸ್ತಿದೆಯಾ ಸೌಂಡು? ಹೀಗೆ ಯಾವಾಗಲೂ ಇಲ್ಲಿ ರೆಡಿ ಆಗ್ತಾನೇ ಇರುತ್ತೆ. ಸೊ ನೀವು ಇಲ್ಲಿ ಬಾರ್ಗೆ ಬಂದು ನಿಮ್ಗೇನು ಇಷ್ಟ ಅದು ಕಾಕ್ಟೇಲ್ಸು ಮಾಕ್ಟೇಲ್ಸು ಟೇಸ್ಟ್ ಮಾಡಬಹುದು. ಅದ್ರ ಜೊತೆಗೆ ಸೊ ಬಾರಲ್ಲಿ ನಿಮಗೆ ಕಾಫಿ ಸಿಗುತ್ತಾ? ನಾನೀಗ ಎಲ್ಲ ಹೋದರೂ ಕಾಫಿ ಇದೆಯಾ ಅಂತ ಕೇಳ್ತೀನಿ. ಸೊ ಹಾಗೆ ನನಗಿಲ್ಲಿ ಫಸ್ಟ್ ಟೈಮು ಖುಷಿ ಆಗಿದೆ ಏನಂದರೆ ಕಾಫಿ ಸಿಗುತ್ತೆ. ಕಾಫಿನಲ್ಲಿ ನಿಮಗೆ ವೆರೈಟಿ ಆಗಿರುವಂಥ ಕಾಫಿ ಸಿಗುತ್ತೆ. ಅದು ನಂಗೆ ಸಖತ್ ಖುಷಿ ಆಯಿತು. ಎಲ್ಲೇ ಬಾರ್ಗೆ ಹೋದರೂ ಕಾಫಿ ಕೇಳಿದ್ರೆ ಎಲ್ಲ ನಗೋರು, ಏನು ರೀ ನೀವು ಬಾರಿಗೆ ಬಂದ್ಬಿಟ್ಟು ಕಾಫಿ ಕೇಳ್ತೀರಾ ಅಂತ. ಬಟ್ ಈ ಬಾರಲ್ಲಿ, ಈ ರೆಸ್ಟೋರೆಂಟಲ್ಲಿ ನನಗೆ ಕಾಫಿ ಸಿಗುತ್ತೆ, ಅದೇ ಖುಷಿ ನನಗೆ. ಎನಿವೇಸ್, ಇಲ್ಲಿ ಎಷ್ಟೊಂದು ಸಿಗ್ನೇಚರ್ ಡಿಶಸ್ ಇದೆ. ಡಿಶಸ್ ಜೊತೆಗೆ ಬಾರ್ ಮೆನ್ಯೂನಲ್ಲೂ ನಿಮಗೆ ಸಿಗ್ನೇಚರ್ ಡ್ರಿಂಕ್ ಸಿಕ್ಕತ್ತೆ ಅಂತ ಹೇಳಿದ್ರಿ. ಏನದು? ಹೌದು, ಸಿಗ್ನೇಚರ್ ಅಂದರೆ ನಮ್ಮ ಸಿಗ್ನೇಚರು ಲೈಕ್ ಲವ್ ಬೈಟ್ ಅಂತ ಹೆಸರು ಇದೆ. ಲವ್ ಬೈಟ್? ಹಾಂ, ಹೆಸರೇ ಲವ್ ಬೈಟ್ ಅಂತ. ಸೊ ಅದು ಬಂದು ಸ್ಪೈಸಿ ಡ್ರಿಂಕ್ ಇದೆ, ಇನ್ಫ್ಯೂಷನ್ ವೋಡ್ಕಾ ಇನ್ಫ್ಯೂಸ್ಡ್ ಆಗಿರುತ್ತೆ. ಸೊ ಅದರಲ್ಲಿ ಒಂದು ಡ್ರಿಂಕ್ ಸಿಗುತ್ತೆ. ಮತ್ತು ಬ್ಲೂ ಪೀ ಫ್ಲವರ್ ಯೂಸ್ ಮಾಡಿ ಸ್ವಲ್ಪ ಪರ್ಪಲ್ ಕಲರಲ್ಲಿ ಮಾಡಿದ್ದೀವಿ ಡ್ರಿಂಕ್ಸು. ಆ ಥರ ವೆರೈಟೀಸ್ ಇದೆ. ಆಲ್ಮೋಸ್ಟ್ 12 ಕಾಕ್ಟೇಲ್ಸ್ ಇದೆ ನಮ್ಮ ಹತ್ರ. ಸಿಗ್ನೇಚರ್ ಮಾತ್ರನೇ, ಕ್ಲಾಸಿಕ್ಸ್ ಬಿಟ್ಟು. ಸೊ ಎಲ್ಲ ಕಾಕ್ಟೇಲು ಒಂದೊಂದು ಫ್ಲೇವರ್, ಒಂದೊಂದು ಟೇಸ್ಟಲ್ಲಿ ಇರುತ್ತೆ. ನೋಡಿದ್ರಾ, ಎಷ್ಟೆಲ್ಲ ವೆರೈಟೀಸ್ ಸಿಕ್ಕತ್ತೆ. ಸೊ ಎಲ್ಲ ವೀಕೆಂಡ್ ಬಂದು ಚಿಲ್ಔಟ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬನ್ನಿ. ಕೆಳಗಡೆ ಒಂದಷ್ಟು ಜನ ಸಿಕ್ಕಿದ್ರು ನಮಗೆ, ಅವ್ರು ಸಖತ್ತಾಗಿ ಹೇಳಿದ್ರು, ಎಲ್ಲ ಬರೀ ಗರ್ಲ್ ಫ್ರೆಂಡ್ಸು ಇಲ್ಲ ಬರೀ ಬಾಯ್ ಫ್ರೆಂಡ್ಸು ಬನ್ನಿ, ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಬರಬೇಡಿ ಅಂತ ನಗಿಸ್ತಾ ಇದ್ರು. ಬಟ್ ಹಾಗೇನಿಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಈ ರೆಸ್ಟೋರೆಂಟಿಗೆ ಬಂದರೆ ಸಕ್ಕತ್ತಾಗಿ ಮಜಾ ಮಾಡಿಕೊಂಡು ಸೂಪರಾಗಿರೋ ಫುಡ್ನ ಟೇಸ್ಟ್ ಮಾಡಿಕೊಂಡು ಹೋಗ್ಬೋದು. ಓಕೆನಾ? ಬರ್ತೀರಲ್ಲ, JP ನಗರ್ 3rd ಫೇಸಲ್ಲಿ ಇದು ಲೊಕೇಟ್ ಆಗುತ್ತೆ. ಆಂಬಿಡೋ ರೆಸ್ಟೋರೆಂಟ್ ಕಾಕ್ಟೇಲ್ ಬಾರ್. ಎನಿವೇಸ್, ನಾನಿನ್ನು ಹೊರಡ್ಲಾ? ಸಕ್ಕತ್ತಾಗಿತ್ತು ಸರ್ ಫುಡ್ಡು, ಅಷ್ಟೇ ಚೆನ್ನಾಗಿತ್ತು ಮಾಕ್ಟೇಲು. ಆ್ಯಂಡ್ ಈಗ ಇನ್ನೊಂದು ನಮ್ಮ ಸುನಯನ ರೆಫರ್ ಮಾಡಿದ್ದು, ಸೊ ಅದಕ್ಕೆ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ, ತುಂಬ ಚೆನ್ನಾಗಿತ್ತು ಫುಡ್ಡು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಇದನ್ನು, ಎಷ್ಟೊಂದು ಜನ ಸೆಲೆಬ್ರಿಟೀಸು ಹೇಳಿದ್ದಾರೆ. ಆ್ಯಂಡ್ ನಾನು ಇವತ್ತು ಫಸ್ಟ್ ಟೈಮ್ ಬಂದಿದ್ದು, ನನಗೂ ಖುಷಿ ಆಯಿತು. ಥ್ಯಾಂಕ್ ಯು. ಸೊ ಇಲ್ಲಿ 2 ಫ್ಲೋರಲ್ಲಿ ಈ ರೆಸ್ಟೋರೆಂಟ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಬೇಕು ಅಂದರೆ ಆ ಆ್ಯಂಬಿಯನ್ಸ್ ಇಷ್ಟಪಡೋರು ಅಲ್ಲೇ ಕುತ್ಕೊಂಡು ತಿನ್ಬೋದು. ಆಮೇಲೆ ಇಲ್ಲಿಂದನೇ ಸರ್ವ್ ಮಾಡ್ತಾರೆ. ಬಾರ್ ಮೆನೂನ ತೋರಿಸಿದ್ರೆ ನಿಮ್ಗೆ ಏನು ಬೇಕೋ ಅದು ಕೆಳಗಡೆನೂ ಸಪ್ಲೈ ಆಗುತ್ತೆ. ಆ್ಯಂಡ್ ಮೇಲ್ಗಡೆನೂ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್. ಒಂದು ರೌಂಡ್ ಹೋಗಿ ಬರೋಣವಾ? ಬನ್ನಿ. ಸೊ ಈಗ ಇಲ್ಲಿನ ಆ್ಯಂಬಿಯನ್ಸು ನಂಗೆ ತುಂಬ ಇಷ್ಟ ಆಯಿತು ಅಂದಲ್ಲ, ನೀವು ಒಂದು ರೌಂಡ್ ನನ್ನ ಜೊತೆ ಬನ್ನಿ. ಎಷ್ಟು ಸ್ಪೇಷಿಯಸ್ ಆಗಿದೆ. ನೀವು ತುಂಬ ಜನ ಒಟ್ಟಿಗೆ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೂಪರಾಗಿರೋ ಊಟನ ಟೇಸ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, 3 ಜನ ಬರ್ತೀರಾ, 6 ಜನ ಬರ್ತೀರಾ, 4 ಜನ ಬರ್ತೀರಾ, ಅಥವಾ ಒಂದು ಗ್ಯಾಂಗೇ ಬರ್ತೀನಿ ಅಂದ್ರೂ ಬರಬಹುದು. ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಇಷ್ಟು ಒಂದು ಫ್ಯಾಮಿಲಿ ಫುಲ್ ಕುತ್ಕೋಬೋದು. ಇಲ್ಲಿ ಒಂದು ಇಡೀ ಫ್ಯಾಮಿಲಿ ಒಂದು 12 ಮೆಂಬರ್ಸ್ ಒಟ್ಟಿಗೆ ಕೂತ್ಕೊಂಡು ಇಲ್ಲಿ ಊಟ ಮಾಡ್ಬೋದು. ಸೊ ಸಖತ್ ಇಷ್ಟ ಆಯಿತು ನನಗೆ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಈ ಆ್ಯಂಬಿಯನ್ಸು ಇನ್ನೂ ಇಷ್ಟ ಆಯಿತು, ಬಿಕಾಸ್ ಇಲ್ಲಿ ಪ್ಲ್ಯಾಂಟ್ಸ್ ಇದೆ. ಸೊ ಈ ಪ್ಲ್ಯಾಂಟ್ಸ್ಗಳದ್ದು ವೈಬೇ ಬೇರೆ ಅಲ್ವಾ. ಸೊ ಇಲ್ಲಿ ಕೂತ್ಕೊಳ್ಳೋಕ್ಕೂ ತುಂಬ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿ ಅಂದರೆ ನೋಡಿ, ಇಲ್ಲೂ ಕೂಡ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು, ಚಿಕ್ಕ ಮಕ್ಕಳು ಬಂದ್ರೂ ಕೂಡ ತುಂಬ ಸೇಫ್ಟಿಯಾಗಿದೆ. ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಬಾರ್ ಇದೆ, ಅಲ್ಲೇ ಕೂತ್ಕೊಳ್ಬೇಕಂದ್ರೆ ನೀವು ಕಾಕ್ಟೇಲ್ಸು ಮಾಕ್ಟೇಲ್ಸ್ನ ಟೇಸ್ಟ್ ಮಾಡ್ಬೋದು. ಸೊ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗಂತೂ ಸಖತ್ ಖುಷಿಯಾಗಿದೆ, ನಿಮಗೂ ಅಷ್ಟೇ ಖುಷಿಯಾಗಿರುತ್ತೆ ಅಫ್ಕೋರ್ಸ್. ಇಲ್ಲಿ ಬಂದು ನೀವು ಫುಡ್ ಟೇಸ್ಟ್ ಮಾಡಿ, ಬಾರ್ ಕೌಂಟ್ರಿಗೆ ಹೋದರೆ ಕಾಕ್ಟೇಲ್ಸು ಮಾಕ್ಟೇಲ್ಸು ಟೇಸ್ಟ್ ಮಾಡಿ ಆ್ಯಂಡ್ ಆ್ಯಂಬಿಯನ್ಸ್ನ ಎಂಜಾಯ್ ಮಾಡಿ.
ಪುಟಾಣಿ ಮಕ್ಳನ್ನ ಕರ್ಕೊಂಬಂದ್ರು ತುಂಬ ಸೇಫ್ಟಿ ಆಗಿದೆ. ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಚಿಲ್ ಔಟ್ ಮಾಡ್ಬೋದು. ಎನಿವೇಸ್, ನನ್ನ ಈ ವಿಡಿಯೋನ ಚೂಸ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರೆಲ್ಲ ನೋಡ್ತೀರಾ ನನ್ನ ವಿಡಿಯೋ, ಅವ್ರಿಗೆ ನೋಡಿದವ್ರಿಗೆ ಕಣ್ ತಂಪಾಗುತ್ತೆ, ಕೇಳಿದವ್ರಿಗೆ ಕಿವಿ ತಂಪಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆದ್ರೆ ಜೀವನವೂ ತಂಪಾಗಿರುತ್ತೆ. ನಾನಿನ್ನು ಹೊರಡ್ತೀನಿ. ನಮ್ಮ ಫ್ಲೇವರ್ಸ್ ಆಫ್ ಬ್ಯಾಂಗ್ಳೂರಿನಲ್ಲಿ ಇದೊಂದು ಎಪಿಸೋಡು ಬ್ಯೂಟಿಫುಲ್ ಆಗಿದೆ. ಹೀಗೆ ಎಲ್ಲೆಲ್ಲಿ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ಸ್ ಇರುತ್ತೆ, ಎಲ್ಲೆಲ್ಲಿ ತುಂಬ ಚೆನ್ನಾಗಿರೋ ಫುಡ್ ಸಿಗುತ್ತೆ, ಅದೆಲ್ಲದನ್ನು ತಿಳಿಸ್ಕೊಡೋ ಉದ್ದೇಶನೇ ಈ ಒಂದು ಪ್ರೋಗ್ರಾಮು ಫ್ಲೇವರ್ಸ್ ಆಫ್ ಬ್ಯಾಂಗ್ಳೂರು. ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್.